ಹೊಸ ಲೇಔಟ್ ಜೊತೆ ಬಂದಿದ್ದೀನಿ ಇವತ್ತು. ಹೊಸ ಆಫರ್ ಕೂಡಾನು ಇದೆ. ಏನ್ ಆಫರ್ ಇದೆ ಅಂತ ಕೇಳಕ್ಕೆ ಏನಾದ್ರು ಕ್ಯೂರಿಯಾಸಿಟಿ ಇದ್ರೆ ವಿಡಿಯೋ ಫುಲ್ ಎಂಡ್ ವರೆಗೂ ನೋಡಿ ಫ್ರೆಂಡ್ಸ್. ನನ್ನ ಹೆಸರು ಅಭಿಷೇಕ್ ಅಂದ್ಬಿಟ್ಟು. ನಮ್ಮದು ಈ ಲೇಔಟ್ ಬಂದು ವಿಜಯಮ್ಮ ಎನ್ಕ್ಲೇವ್ ಅಂದ್ಬಿಟ್ಟು. ನಮ್ಮದು ಸರ್ವ ಸಮೃದ್ಧಿ ವೆಂಚರ್ಸ್ ಅಂತ ಕಂಪ್ನಿ. ರಾಮವಳ್ಳಿಯಿಂದ ಬರೀ 1.5 ಕಿಲೋಮೀಟರ್ ಇರೋದು ನಮ್ಮ ಲೇಔಟ್ಗೆ. ಶನಿವಾರ ಭಾನುವಾರ ಯಾರು ಬುಕ್ಕಿಂಗ್ ಮಾಡ್ಕೊತಾರೋ 1 ಲ್ಯಾಕ್ ಕೊಟ್ಟು ಅವ್ರಿಗೆ ನನ್ನ ಕಡೆಯಿಂದ ರಿಜಿಸ್ಟ್ರೇಷನ್ ಫ್ರೀ. ಯಾರು ಲೋನ್ ಆಗಲ್ಲೋ ಅವ್ರಿಗೆ ನನ್ನ ಕಂಪ್ನಿ ಕಡೆಯಿಂದ EMI ಫೆಸಿಲಿಟಿ ಇದೆ. 36 ತಿಂಗಳು 0% ಇಂಟ್ರೆಸ್ಟು. ಇಷ್ಟು ಬೇಗ ಬಂದು ಈ ಆಫರ್ನ ಇಷ್ಟಪಡ್ರಿ. ಇರೋದೇ 30 ಸೈಟು. ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರೆ ಮೇಡಮ್ ನನ್ಗೆ ಮೈಸೂರು ರೋಡ್ ಕಡೆ ರಾಮಹಳ್ಳಿ ನಿಯರ್ ಬೈ ಯಾವ್ದಾದ್ರು ಸೈಟ್ಸ್ ಯಾವ್ದಾದ್ರು ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇವತ್ತು ರಾಮಹಳ್ಳಿಗೆ ತುಂಬಾನೇ ನಿಯರ್ ಬೈ ಆಗಿರುವಂತ ಒಂದು ಲೇಔಟ್ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ನೋಡ್ತಾ ಇದೀರಲ್ಲ ಬ್ಯಾಕ್ ಸೈಡ್ ಫುಲ್ ಗೇಟೆಡ್ ಕಮ್ಯುನಿಟಿ ಆಗಿದೆ. 2.25 ಎಕರೆಯಲ್ಲಿ ಮಾಡಿರೋಂತ ಲೇಔಟ್ ಇದು. ನಾನು ಇವತ್ತು ತೋರಿಸ್ತಾ ಇರೋ ಲೇಔಟ್ ಅಪ್ಪ ಅಂತ ಹೇಳಿದ್ರೆ ಇದು ಡೈರೆಕ್ಟ್ ಓನರ್ ಕಡೆಯಿಂದ ಟು ಕಸ್ಟಮರ್ಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಯಾವುದೇ ಬ್ರೋಕರೇಜ್ ಯಾವ್ದು ಇಲ್ಲ, ಡೈರೆಕ್ಟ್ ಓನರ್ ಅವ್ರದೇ ಲೇಔಟ್. ನೋಡಿ ಇದೇ ಮೇನ್ ರೋಡ್. ಇಲ್ಲಿ BMTC ಬಸ್ಸಸ್ ಕೂಡ ಅವೈಲೇಬಲ್ ಇದೆ. ಇದೇ ಮೇನ್ ರೋಡ್ ನೋಡ್ತಾ ಇದೀರಲ್ಲ. ಹಾಗೆ ನಿಮ್ಗೆ ಇಲ್ಲಿ ಮೆಜೆಸ್ಟಿಕ್ ಮಾರ್ಕೆಟ್ಗೆ ಅಂತೂ ತುಂಬಾನೇ ಬಸ್ಸಸ್ ಅವೈಲೇಬಲ್ ಇದೆ. ಹಾಗೆ ನಿಮ್ಗೆ ಇಲ್ಲಿಂದ ಮೆಟ್ರೋ ಕೂಡ ತುಂಬಾನೇ ನಿಯರ್ ಬೈ ಇದೆ ಅಂತಾನೆ ಹೇಳ್ಬೋದು. ನೋಡಿ ಇದೇ ಮೇನ್ ರೋಡ್. ಮೇನ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಪಕ್ಕದಲ್ಲೇ ಇರುವಂತ ಲೇಔಟ್. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಲೇಔಟ್ ಮಾತ್ರ ಸಖತ್ತಾಗಿದೆ. ಕನೆಕ್ಟಿವಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಎಲ್ಲರಿಗೂ ಗೊತ್ತೇ ಇದೆ, ಮೈಸೂರು ರೋಡ್ ಅಲ್ಲಿ ಇರೋದು. ಅಲ್ಲಿಂದ ಕೇವಲ 4 ಕಿಲೋಮೀಟರ್ಸ್ ಅಲ್ಲೇ ಇವರ ಲೇಔಟ್ ಇರೋದು. ಹೊಸ ಲೇಔಟ್ ಜೊತೆ ಬಂದಿದ್ದೀನಿ ಇವತ್ತು. ಹೊಸ ಆಫರ್ ಕೂಡ ಇದೆ. ಏನ್ ಆಫರ್ ಇದೆ ಅಂತ ಕೇಳಕ್ಕೆ ಏನಾದ್ರು ಕ್ಯೂರಿಯಾಸಿಟಿ ಇದ್ರೆ ವಿಡಿಯೋ ಫುಲ್ ಎಂಡ್ ವರೆಗೂ ನೋಡಿ. ಇವತ್ತು SS ವೆಂಚರ್ಸ್ ಕಡೆಯಿಂದ ಅಭಿಷೇಕ್ ಅವರು ನಮ್ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಮಾತಾಡ್ಸೋಣ, ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತಾರೆ. ಬನ್ನಿ. ಇವತ್ತು ನಮ್ ಜೊತೆ ಅಭಿಷೇಕ್ ಸರ್ ಅವ್ರಿಗಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಸರ್, ಬನ್ನಿ ಸರ್. ನಮಸ್ತೆ ಮೇಡಮ್. ಸರ್ ನಮಸ್ತೆ ಸರ್. ಹಾಯ್ ಸರ್. ಹಾಯ್ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಿ ಸರ್. ತಾವ್ ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್.
ಸರ್ ಇವತ್ತು ಎಕ್ಸಾಕ್ಟ್ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವು? ಮೇಡಮ್ ಇದು ಬಂದು ನಮಗೆ ಕೋಲೂರು ಗ್ರಾಮ ಅಂದ್ಬಿಟ್ಟು ಊರ ಹೆಸರು. ಹಾ. ಚುಂಚುಂಗುಪ್ಪೆ ಪಂಚಾಯತಿ ತಾವರೆಕೆರೆ ಹೋಬಳಿ. ಹ್ಮ್. ರಾಮಹಳ್ಳಿಗೆ ನಿಯರ್ ಬೈ 1.5 ಕಿಲೋಮೀಟರ್ ರಾಮಹಳ್ಳಿ ನಿಮಗೆ. ರಾಮಹಳ್ಳಿ ಹೌದು 1.5 ಕಿಲೋಮೀಟರ್ ಅಲ್ಲಿ ಹೌದು ರಾಮಹಳ್ಳಿ ಸಿಗುತ್ತೆ. ಹೌದು. ಓಕೆ ಸರ್, ಲೇಔಟ್ ಹೆಸರೇನು ಸರ್? ಮೇಡಮ್ ಲೇಔಟ್ ಬಂದು ನಮ್ಮ ತಾಯಿ ಹೆಸರಲ್ಲೇ ಮಾಡಿರೋದು. ಹಾ. ವಿಜಯಮ್ಮ ಎನ್ಕ್ಲೇವ್ ಅಂದ್ಬಿಟ್ಟು ನಮ್ಮ ತಾಯಿ ಹೆಸರಲ್ಲಿ ಮಾಡಿರೋದು ಮೇಡಮ್ ಈ ಲೇಔಟ್. ಹೌದಾ ಸರ್? ಹೌದು ಓಕೆ ಸರ್, ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ಮೇಡಮ್. ವ್ಯೂವರ್ಸ್ಗೆ. ನಮ್ಮ ಕಂಪ್ನಿ ಬಂದು ಸರ್ವ ಸಂಸ್ಕೃತಿ ವೆಂಚರ್ಸ್ ಅಂದ್ಬಿಟ್ಟು ಹಾ ಸರ್. ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್ ಅಲ್ಲಿ ಇರೋದು. ಹಾ. ಸುಮಾರು ಅಲ್ಲಿ 8 ವರ್ಷದಿಂದ ನಾವು ಅದೇ ಆಫೀಸಲ್ಲಿ ಇರೋದು. ಹ್ಮ್. ಇಲ್ಲಿ ಮಿನಿಮಮ್ ಅಂದ್ರೆ 18 ಲೇಔಟ್ ಕಂಪ್ಲೀಟ್ ಮಾಡ್ತಾ ಇರೋದು. 18 ಲೇಔಟ್ ಕಂಪ್ಲೀಟ್ ಹೌದು, ಆಗಿದೆ ಮೈಸೂರು ಅವಾಗಲೇ. ರೋಡಲ್ಲಿ 18 ಲೇಔಟ್ ಕಂಪ್ಲೀಟ್ ಮಾಡಿದ್ದೀವಿ. ಸರ್ ಇವಾಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದಾದ್ರು ಇದೆಯಾ ಸರ್? ಇಲ್ಲ ರನ್ನಿಂಗ್ ಯಾವ್ದಾದ್ರು ಎಷ್ಟು ಪ್ರಾಜೆಕ್ಟ್ಸ್ ಮೇಡಮ್ ಇದೆ ಸರ್? ಇವಾಗ ಇದೊಂದು ಪ್ರಾಜೆಕ್ಟ್ ಇದೆ. ಹಾ. ನೆಕ್ಸ್ಟ್ ದೊಡಾಲ್ಮರದ ಹತ್ರ ಒಂದು ರೆಸಿಡೆನ್ಷಿಯಲ್ ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಹೌದಾ? ಹೌದು. ಓಕೆ. ಮೀನ್ಸ್ ಅವಾಗಲೇ ಸುಮಾರು ಕಂಪ್ಲೀಟ್ ಆಗೋಗಿದೆ ಕಂಪ್ಲೀಟ್. ಪ್ರಾಜೆಕ್ಟ್ಸ್ ಎಲ್ಲ. ಇದು ಟೋಟಲ್ ಬಂದು ನಿಮ್ಗೆ 2 ಎಕರೆ 30 ಗುಂಟೆ ಇದಿರೋ ಜಾಗ. ಹ್ಮ್. ಅದರಲ್ಲಿ ನಾವು 84 ಸೈಟ್ ಮಾಡಿದೀವಿ. ಹಾ. ಅದರಲ್ಲಿ ಇವಾಗ ಉಳಿದಿರೋದೇ ನಿಮಗೆ 34 ಸೈಟ್ ಅಷ್ಟೇ ಉಳಿದಿರೋದು. 34 ಸೈಟ್. ಅಷ್ಟೇ ಅವೈಲೇಬಲ್. ಸರ್ ಸೌತ್, ಇವಾಗ ನಾರ್ತ್, ಹಾ, ಈಸ್ಟ್, ವೆಸ್ಟ್ ಅದೆಲ್ಲ ಸೇರಿ 34 ಸೈಟ್ ಅಷ್ಟೇ ಇರೋದು. 34 ಸೈಟ್ ಅವೈಲೇಬಲ್. ಹೌದು ಸರ್ ಇವಾಗ 34 ಸೈಟ್ ಅಲ್ಲಿ ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಮೇಡಮ್ 30 40 20 30 25 40. ಹೌದಾ? ಹೌದು ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಮೇಡಮ್. ನಾರ್ತ್, ಈಸ್ಟ್, ಸೌತ್, ವೆಸ್ಟ್ ಎಲ್ಲ ಡೈಮೆನ್ಷನ್ ಇದೆ ಎಲ್ಲಾ ಮೇಡಮ್. ಡೈಮೆನ್ಷನ್ ಅಲ್ಲೂ ಹೌದು ಇದೆ. ಸರ್ ಮೀನ್ಸ್ ಎಲ್ಲಾ ಫೇಸಿಂಗ್ ಅಲ್ಲೂ ಅವೈಲೇಬಲ್ ಇದೆ. ಹೌದು ಮೇಡಮ್. ಎಲ್ಲ ಫೇಸಿಂಗ್ ಎಲ್ಲ ಅವೈಲೇಬಲ್ ಇದೆ. ಓಕೆ ಸರ್, ಇವಾಗ ಬ್ಯಾಕ್ ಸೈಡ್ ಅವಾಗಲೇ ಸುಮಾರು ಮನೆಗಳು ಕೂಡ ಆಗಿದೆ ಅಲ್ವಾ ಸರ್ ಇಲ್ಲಿ? ಹೌದು ಮೇಡಮ್. ಇಲ್ಲಿಂದ ಬರೀ 200 ಮೀಟರ್ಗೆಲ್ಲ ನಿಮ್ಗೆ ಮನೆ ಗಿನೆ ಎಲ್ಲ ಇದೆ. ಇಲ್ಲಿಂದ 500 ಮೀಟರ್ ಹೋದ್ರೆ ನಿಮ್ಗೆ ಯೂನಿವರ್ಸಲ್ ಕಾಲೇಜ್ ಇದೆ. ಹಾ. ಇದೆ ನಿಮ್ ಬಸ್ ರೂಟ್ ಓಡಾಡೋ ರೂಟ್ ಅದೇ ಬಸ್ ರೂಟ್ ನಿಮಗೆ. ಇದೇ ಬಸ್ ರೂಟ್ ಅಲ್ವಾ ಹೌದು ಸರ್? ಇದೇ ಮೇನ್ ರೋಡ್. ಹೌದು. ಇಲ್ಲೊಂದು ಬಸ್ ಬರುತ್ತೆ. ಇಲ್ಲಿಂದ 200 ಮೀಟರ್ ಹೋದ್ರೆ ನಿಮ್ಗೆ ಇದು ಬಸ್ ಸ್ಟಾಪ್. ಬಸ್ ಸ್ಟಾಪ್. ವಾಕಬಲ್ ಡಿಸ್ಟೆನ್ಸ್. ವಾಕಬಲ್ ಡಿಸ್ಟೆನ್ಸ್. ಹೌದು ಸರ್ ಇವಾಗ ನಿಮ್ಮ ಲೇಔಟ್ ಇಂದ ಕನೆಕ್ಟಿವಿಟಿ ಯಾವ ತರ ಇದೆ ಸರ್? ಮೇಡಮ್. ಇಲ್ಲಿಂದ ನಿಮ್ಗೆ ಹೋದ್ರೆ ಜಸ್ಟ್ 15 ನಿಮಿಷಕ್ಕೆ ನಿಮ್ಮ ಓನ್ ಹಾ. ವೆಹಿಕಲ್ ಇದ್ರೆ, ಬಸ್ ಆಗಲ್ಲ, ಓನ್ ವೆಹಿಕಲ್ ಇದ್ರೆ 15 ನಿಮಿಷಕ್ಕೆ ನೀವು ಕೆಂಗೇರಿಗೆ ಹೋಗ್ತೀರಾ. ಹ್ಮ್. ಕೆಂಗೇರಿಯಿಂದ ನಿಮ್ಗೆ ಎಲ್ಲ ಆಲ್ ಓವರ್ ಎಲ್ಲಿ ಬೇಕಾದ್ರೂ ನಿಮ್ಗೆ ಹೋಗ್ಬೋದು. ಹೌದು. ಸೆಂಟರ್ ಕೆಂಗೇರಿ ಸೆಂಟರ್ ಹ್ಮ್. ನಿಮ್ಗೆ ಎಲ್ಲಿ ಯಾವ ಕಡೆ ಸುತ್ತ ಬೇಕಾದ್ರೂ ಹೌದು. ಹೋಗ್ಬೋದು. ಮೆಟ್ರೋ ಸ್ಟೇಷನ್ ಇಲ್ಲಿಂದ ಬರೀ 5 ಕಿಲೋಮೀಟರ್ಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್. ಚಲಘಟ್ಟ ಮೆಟ್ರೋ ಹೌದು. ಸ್ಟೇಷನ್. ಇಲ್ಲಿಂದ ಒಂದು 4.25 ಕಿಲೋಮೀಟರ್ ಮೈಸೂರು ಮೇನ್ ರೋಡ್. ಮೈಸೂರು ಮೇನ್ ನಿಮ್ಗೆ ರೋಡ್. ಕಾಲೇಜ್ಗಳು ಈಸ್ಟ್ ವೆಸ್ಟ್ ಕಾಲೇಜು ಆಗಿದೆ ಹ್ಮ್. ಹೊಸದಾಗಿ. ಹ್ಮ್. ಡಾನ್ ಬಾಸ್ಕೋ ಇಂಜಿನಿಯರ್ ಕಾಲೇಜು, ಆರ್.ಆರ್. ಹ್ಮ್. ಡೆಂಟಲ್ ಕಾಲೇಜ್ ಆಗ್ಬೋದು. ಹ್ಮ್. ಇಲ್ಲಿ ಯೂನಿವರ್ಸಲ್ ಕಾಲೇಜ್ ಇದೆ. ರಾಮಹಳ್ಳಿಗೆ ಹೋದ್ರೆ ನಿಮ್ಗೆ 24 ಅವರ್ಸ್ ಹಾಸ್ಪಿಟಲ್ ಇಂದ ಮೆಡಿಕಲ್ ಇಂದ ಹ್ಮ್. ದಿನಸಿ ಐಟಮ್ ಏನ್ ಬೇಕೋ ಅವರೇ ತಗೊಂಡು ಮನೆ ಹತ್ರ ಕೊಡ್ತಾರೆ. ಮೀನ್ಸ್ ಮನೆಗೆ ಇವಾಗ ಯಾರಾದ್ರೂ ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಬರ್ಬೇಕಂತ ಹೇಳಿದ್ರೆ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಪ್ರತಿಯೊಂದಿನ ಇದೆ ಅಲ್ವಾ ಸರ್? ಪ್ರತಿಯೊಂದು ಇದೆ ಇವಾಗ ಮೇಡಮ್. ಡೈಲಿ ಮೇನ್ ಗ್ರೋಸರೀಸ್ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಮೊಸರು ಎಲ್ಲ 200 ಮೀಟರ್ ಮೇಡಮ್. ಇನ್ನ 200 ಮೀಟರ್ಸ್ 200 ಅಷ್ಟೇ. ಮೀಟರ್ಸ್ ಅಷ್ಟೇ. ನೀವು ವಾಕಬಲ್ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡ್ಕೊಂಡು ಅಲ್ಲೇ ಜಾಗ ಹೋಗ್ಬಿಟ್ಟು ವಾಕಿಂಗ್ ಹ್ಮ್. ಮಾಡ್ಕೊಂಡು ಹಾಲು ಮೊಸರು ಏನ್ ಬೇಕೋ ಸಾಮಾನು ತಗೊಂಡು ಆರಾಮಾಗಿ ತಗೊಂಡ್ ಬರ್ಬೋದು. ಬರ್ಬೋದು. ಹೌದು ಸರ್ ಇವಾಗ ಈ ಲೇಔಟ್ಗೆ ಬೇಸಿಕ್ ಕಮ್ಯುನಿಟೀಸ್ ಅಂತ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್. ನೋಡಿ ಲೈನ್ ಆಗಿದೆ. ಓಕೆ, ಎಲೆಕ್ಟ್ರಿಸಿಟಿ ಕೂಡ ಆಗಿದೆ ಅವಾಗ್ಲೇನೆ. ಓಕೆ, ವಾಟರು. ಇದು ವಾಟರ್ ಸರ್? ಇದು ಹೌದು. ವಾಟರ್ ಕನೆಕ್ಷನ್ ಕೂಡ ಆಗಿದೆ. ಸ್ಯಾನಿಟರಿ ಮಾಡಿದೀವಿ. ಓಕೆ, ಸ್ಯಾನಿಟರಿ ಕೂಡ ಆಗಿದೆ. ಮತ್ತೆ ಸುತ್ತಮುತ್ತ ಗಿಡಗಳೆಲ್ಲ ಹಾಕಿದೀವಿ. ಓಕೆ, ಮೀನ್ಸ್ ಪ್ಲಾಂಟೇಶನ್ ಕೂಡ ಮಾಡಿದೀರಾ ಹೌದು. ಪ್ರತಿಯೊಂದು? ಸಿಮೆಂಟ್ ರೋಡ್ ಒಂದು ಬಾಕಿ ಬಿಟ್ರೆ ಇನ್ನೆಲ್ಲ ಪ್ರತಿಯೊಂದು ರೆಡಿ ಇದೆ. ಓಕೆ ಸರ್, ಇವಾಗ ನೀರಿನ ವ್ಯವಸ್ಥೆ ಯಾವ ತರ ಕೊಟ್ಟಿದ್ದೀರಾ? ಎಲ್ಲದಕ್ಕೂ ನಮ್ದೊಂದು ಬೋರ್ ಇದೆ. ನಿಮ್ದು ಸ್ವಂತ ಬೋರ್ ಇದೆಯಾ ಸರ್ ಇದು? ಅದು ಓಕೆ. ಎಲ್ಲ ಅವೈಲಬಿಲಿಟಿ ಅಂದ್ರೆ ಎಲ್ಲ ಸೈಟ್ಗೂ ನಾವು ಕಲೆಕ್ಷನ್ ಆಗಿದೀವಿ. ಹ್ಮ್. ಇಲ್ಲ ನೀವು ಸಪೋಸ್ ಬೇಡ ನನ್ಗೆ ಅದಕ್ಕಾಗಲ್ಲ, ನಾವು ಸ್ವಂತ ಹಾಕ್ಸ್ಕೊತೀನಿ, ಸ್ವಂತ ಹಾಕ್ಸ್ಕೊಬೋದು. ಸ್ವಂತ ಹಾಕಿಸ್ಕೋಬಹುದು. ಹೌದು. 350 ಅಡಿ ನೀರು. 350 350 ಅಡಿಗೆ ನೀರು 400 ಸಿಗುತ್ತೆ. ಅಡಿಗೆಲ್ಲ ನೀರು. ಇಲ್ಲ ಅಂದ್ರೆ ಬೋರ್ಗಲ್ದ ಏನ್ ಕಾಸ್ಟ್ ಐತೆ ಅದು ನಾನು ಫ್ರೀ ಆಗಿ ಕೊಡ್ತೀನಿ. ಹೌದಾ ಸರ್? ಓಕೆ, ಒಂಥರ ಬಂಪರ್ ಆಫರ್ ಅಂತಾನೆ ಹೇಳ್ಬೋದಲ್ವಾ ಸರ್ ಇದು? ಡಬಲ್ ಧಮಾಕ ಕೊಡ್ತಾ ಇರೋದು ಈ ಸರಿ. ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಸರ್ ಇವಾಗ ಇದು ರೋಡ್ ಬಂದ್ಬಿಟ್ಟು ಎಷ್ಟು ಫೀಟ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಇದು 30 ಫೀಟ್ ರೋಡ್ ಇರೋದು. 30 ಫೀಟ್ ರೋಡ್. ಇದು 30 ಫೀಟ್ ರೋಡ್, ಅದು 30 ಫೀಟ್ ರೋಡ್, ಅದು 25 ಫೀಟ್. ಅವೆರಡು ಅದೆರಡು ಮಾತ್ರ 25 ಫೀಟ್. ಹೊರಗಡೆ ಸಬ್ ರೋಡ್. ಸಬ್ ರೋಡ್ ಮೇನ್ ರೋಡ್ ಮಾತ್ರ ಮಾತ್ರ ನಿಮ್ಗೆ 30 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್ ಕೊಟ್ಟಿದ್ದೀರಾ. ಹೌದು. ಓಕೆ ಸರ್, ಇವಾಗ ಯಾರಾದ್ರೂ ಇವಾಗ ಲೇಔಟ್ ಬಂದು ಸೈಟ್ ಏನಾದ್ರು ನೋಡ್ಬೇಕಂತ ಹೇಳಿದ್ರೆ ಹೆಂಗೆ ಸರ್? ನಿಮ್ ಡೈರೆಕ್ಟ್ ನಿಮ್ ಕೆಂಗೇರಿ ಆಫೀಸ್ಗೆ ಬರ್ಬೇಕಾ, ಇಲ್ಲ ಲೇಔಟ್ಗೆ ಡೈರೆಕ್ಟ್ ಆಗಿ ಬರ್ಬೋದು ಸರ್? ಮೇಡಮ್ ಲೇಔಟ್ ಬಂದ್ರು 24 ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6:30 ತನಕ ಹುಡುಗರು ಇರ್ತಾರೆ. ಡೈರೆಕ್ಟ್ ಆಗಿ ಬರೋಂಗಿದ್ರೆ. ಓಕೆ. ಇಲ್ಲ ಸರ್ ನಾನು ವಿಸಿಟ್ ಮಾಡ್ತೀನಿ, ನಾನು ಕೆಂಗೇರಿ ಉಪನಗರ ಆಫೀಸಿಗೆ ಬಂದ್ರೆ ಅಲ್ಲಿಂದ ನಾವೇ ಕ್ಯಾಬಲ್ಲಿ ಕರ್ಕೊಂಡ್ ಬಂದು ನಾವೇ ವಿಸಿಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋಗ್ತೀರಾ? ಹೌದು. ಸರ್ ಇವಾಗ ನಾವು ಸಬ್ ರೋಡ್ ಅಲ್ಲಿ ಇದೀವಿ. ಇದೆಲ್ಲ ಎಷ್ಟು ಫೀಟ್ ರೋಡ್ ಇದು ಕೊಟ್ಟಿದ್ದೀರಾ ಸರ್? 25 ಅಡಿ ಫೀಟ್ ರೋಡ್. ಇದು 25 ಅಡಿ ಹೌದು. ಫೀಟ್ ರೋಡ್ ಕೊಟ್ಟಿದ್ದೀರಾ. ನಿಲ್ಕೊಂಡು ಇನ್ನೊಂದು ಕಾರ್ ಪಾಸ್ ಆಗ್ಬೇಕಲ್ಲ. ಒಬ್ರು ಕಾರ್ ನಿಲ್ಸ್ಕೊಂಡ್ಬಿಟ್ರೆ ಇನ್ನೊಬ್ರು ಮುಂದೆ ಮನೆ ಕಟ್ಟಿರೋರು ಹೋಗ್ಬೇಕಲ್ಲ. ಹೌದು ಹೌದು ಸರ್, ಅದಕ್ಕೋಸ್ಕರ ಎಲ್ಲ ರೋಡ್ ಕ್ಲೀನ್ ಆಗಿರ್ಬೇಕು. ಕ್ಲೀನ್ main. ಆಗಿರ್ಬೋದು. ಹೌದು ಈ ಗಲ್ಲಿಗಳೆಲ್ಲ ಸಿಟಿ ಗಲ್ಲಿಗಳೆಲ್ಲ ಇರ್ತಾವಲ್ಲ, ಹೌದು. ಒಂದ್ ಕಾರ್ ನಿಲ್ಸ್ಬಿಟ್ರೆ ಇನ್ನೊಂದ್ ಬೈಕ್ ಬೈಕ್ ಹೋಗಕ್ಕಾಗಲ್ಲ. ಹೌದು ಈ ಮನೆ ಕಟ್ಟೋರು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಈ ಮನೆ ಕಟ್ಟೋರು ಆರಾಮಾಗಿ ಮುಂದೆ ಮನೆ ಕಟ್ಟೋರು ಆರಾಮಾಗಿ ಹೋಗ್ಬೋದು. ಹೌದು ಸರ್. ಅದಕ್ಕೋಸ್ಕರ. ಯಾಕಂದ್ರೆ ಇವಾಗ ಸಿಟಿಲಿ ಎಲ್ಲಾ ಕಡೆ ಅಂದ್ರೆ ಪಾರ್ಕಿಂಗ್ ಸಮಸ್ಯೆನೆ. ಹೌದು. ಯಾಕಂದ್ರೆ ಒಂದು ಗಾಡಿ ನಿಂತ್ಕೊಂಡ್ರೆ ಇನ್ನೊಂದು ಗಾಡಿ ಪಾಸ್ ಆಗೋದೇ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನಾವ್ ಈ ತರ 25 ಅಡಿ ಇವಾಗ ಆರಾಮ್ ಅವ್ರ ಮನೆ ತಾವ್ ನಿಲ್ಸ್ಕೊಂಡು ಒಂದ್ ಕಾರ್ ಪಕ್ಕದ ಮನೆನೂ ಬಂದು ಅವ್ನ ಆರ ನೋಡಿದಿ ಅವ್ನ ಕಾರ್ ಹೌದು. ಮುಂದಕ್ಕೆ ಅವಶ್ಯಕತೆ ಅವಶ್ಯಕತೆ ಇಲ್ಲ. ಇಲ್ಲ. ಅವ್ರ ಮನೆ ಮುಂದೆ ನಿಲ್ಸ್ಕೊಂಡು ಇವ್ರ ಮನೆ ಮುಂದೆ ನಿಲ್ಸ್ಕೊಂಡು ಹ್ಮ್. ಆರಾಮಾಗಿ ಇನ್ನೂ ಒಂದು 2 ವೀಲರ್ ಇನ್ನೊಂದು 2 ವೀಲರ್ ಓಡಾಡಬಹುದು. ಓಕೆ ಸರ್, ಇಲ್ಲಿ ಪಕ್ಕದಲ್ಲಿ ಏನಿದೆ ಸರ್?
ಮೇಡಮ್ ಇಲ್ಲಿ ಪಕ್ಕದಲ್ಲೆಲ್ಲ ನಿಮಗೆ ಯೂನಿವರ್ಸಲ್ ಕಾಲೇಜ್ ಇದೆ. ನಿಮಗೆ ಏನು ಹಾ ನೋಡ್ಬಿಟ್ಟು ಯೂನಿವರ್ಸಲ್ ಕಾಲೇಜು, ಇಂಡಸ್ಟ್ರಿಯಲ್ ಏರಿಯಾ ಫುಲ್ಲು ನಿಮಗೆಲ್ಲ ಡೆವಲಪ್ಮೆಂಟ್ ಆಗಿರೋ ಫುಲ್ಲಿ ಏರಿಯಾನೇ. ಡೆವಲಪ್ಮೆಂಟ್ ಆಗಿದೆ. ಹೌದೌದು. ಓಕೆ ಸರ್, ಇವಾಗ ಯಾರಾದ್ರೂ ಸೈಟ್ ಬಂದು ವಿಸಿಟ್ ಮಾಡಿದ್ರು, ಯಾರಿಗಾದ್ರೂ ಇವಾಗ ಸೈಟ್ ಯಾವ್ದಾದ್ರು ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ, ಸರ್ ಇವಾಗ ಹೆಂಗೆ ಸರ್ ಬುಕಿಂಗ್ ಪ್ರೊಸೆಸ್ ಯಾವ ತರ ಮಾಡ್ಬೇಕು ಸರ್ ಮೇಡಮ್ ಅವರು? ನಿಮ್ಗೆ ಇದೇ ಪರ್ಟಿಕ್ಯುಲರ್ ಆಗಿ ಇದೆ ನಮ್ಮ ಲೇಔಟ್ ಬಂದು ನಿಮ್ಗೆ ಇಷ್ಟ ಆಯ್ತು, ಇದೇ ಸೈಟ್ ಬೇಕು ಸರ್ ಅಂದರೆ 1 ಲ್ಯಾಕ್. 1 ಲ್ಯಾಕ್. 1 ಲ್ಯಾಕ್ ಬುಕ್ಕಿಂಗು. ಓಕೆ. ನಿಮ್ಗೆ ಈ ಸೈಟು ನಿಮಗೆ 15 ಡೇಸ್ವರೆಗೂ ನಾವು ಟೈಮ್ ಕೊಟ್ಟಿರ್ತೀವಿ ಹಾ. ಲೀಗಲ್ಗೆ ಹೋಗ್ಬಿಟ್ಟು ಬರೋಕ್ಕೆ. ಹ್ಮ್. ಲೀಗಲ್ಗೆ ಹೋಗ್ಬಿಟ್ಟು ಬಂದಮೇಲೆ ಸಪೋಸ್ ನಿಮ್ಗೆ ಇಷ್ಟ ಆಗಲಿಲ್ಲ, ನೀವೇನು ಅಮೌಂಟ್ ಕೊಡ್ತೀವಿ ಅದು ರೀಫಂಡ್. ಓಕೆ. ಓಕೆನಾ? ಇಲ್ಲ ಇಷ್ಟ ಆಯಿತು ಸರ್ ಆಮೇಲೆ ನೆಕ್ಸ್ಟ್ ನೀವು ಲೋನ್ಗೆ ಹೋಗ್ತೀರಾ, ಹ್ಮ್. ಇಲ್ಲಾಂದ್ರೆ ಕ್ಯಾಶ್ಗೆ ರಿಜಿಸ್ಟ್ರೇಷನ್ ಮಾಡಿ ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ರೆಡಿ. ಓಕೆ ಸರ್, ಇವಾಗ ಬುಕಿಂಗ್ ಪ್ರೊಸೆಸ್ಗೆ ಅಂತ ಹೇಳ್ಬಿಟ್ಟು ಅಮೌಂಟ್ ಎಷ್ಟು ಪೇ ಮಾಡಬೇಕಾಗುತ್ತೆ 1 ಸರ್? ಲ್ಯಾಕ್ 1 ಲ್ಯಾಕ್ ಪೇ ಮಾಡ್ಬೇಕಾ? ಹೌದು. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ನಿಮ್ಗೆ ಕೊಡ್ತೀರಾ? ಕೊಟ್ಟಿರ್ತೀವಿ. ಅದು ಓಕೆ. ನಿಮಗೆ 10 ಡೇಸಿಂದ 15 ಡೇಸ್ವರೆಗೂ ಟೈಮ್ 10 to ಇರುತ್ತೆ. 15 ಡೇಸ್ ವರೆಗೂ ಟೈಮ್ ಟೈಮ್ ಇರುತ್ತೆ. ಕೊಟ್ಟಿರ್ತೀರಾ? ಲೀಗಲ್ಗೆ ಓಕೆ. ಹೋಗಿ ನೀವು ಬರ್ಬೋದು. ಲೀಗಲ್ಗೆ ಹ್ಮ್. ಹೋಗ್ತೀನಿ ಅಂದ್ರೆ, ಇಲ್ಲ ಹ್ಮ್. ಸರ್ ನಂಗೆ ಲೀಗಲ್ ಹೋಗಲ್ಲ ಅಂದರೆ, ಹ್ಮ್. ಓಕೆ ನಿಮ್ಮ ಸೈಟ್ ನೀವು ಯಾವಾಗ ದುಡ್ಡು ಅಡ್ಜಸ್ಟ್ ಮಾಡ್ಕೊತೀರಾ, ಯಾವಾಗ ಹ್ಮ್. ರಿಜಿಸ್ಟ್ರೇಷನ್ ಅಂತೀರಾ ಅವಾಗ ರಿಜಿಸ್ಟ್ರೇಷನ್, ಇಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಮಾಡ್ಸ್ಕೊಂಡು ಕೊಡಿ ಸರ್ ಅಂದರೆ ಹ್ಮ್. ಲೋನ್ ಮಾಡ್ಸ್ಕೊಂಡು ಕೊಡ್ತೀವಿ, ಇಲ್ಲ ನಮ್ಮ ಕಂಪ್ನಿ ಕಡೆಯಿಂದ EMI ಕೊಟ್ಟಿದ್ವಿ. ಓಕೆ ಸರ್, ಇವಾಗ ಇದು ಲೇಔಟ್ ಬಂದ್ಬಿಟ್ಟು ಯಾವ ಕನ್ವರ್ಷನ್ ಬರುತ್ತೆ ಸರ್? DC ಕನ್ವರ್ಷನ್ ಈ ಖಾತಾ. ಡಿಸಿ ಕನ್ವರ್ಷನ್ ಈ ಈ ಖಾತಾ. ಖಾತಾ ಹೌದು. ಈ ಖಾತಾ ಆಗುತ್ತೆ. ಮೀನ್ಸ್ ಇವಾಗ ರಿಜಿಸ್ಟ್ರೇಷನ್ ಆದ್ಮೇಲೆ ಈ ಖಾತಾ ಟ್ರಾನ್ಸ್ಫರ್ ಆಗಕ್ಕೆ ಎಷ್ಟು ದಿನ ಆಗುತ್ತೆ ಸರ್? 45 ಡೇಸ್ ಬೇಕು ಮೇಡಮ್. 45 ಡೇಸ್ ಬೇಕು. ಹೌದು. ಮೀನ್ಸ್ 40 ಅವ್ರ ಹೆಸರಲ್ಲೇ ಹೌದು. ರಿಜಿಸ್ಟರ್. 45 ಡೇಸ್ ಆದ್ಮೇಲೆ ನಿಮಗೆ ಹ್ಮ್. ಫೋನ್ ಬರುತ್ತೆ. ಅಲ್ಲಿಂದ ಬಂದು ನೀವು ಸೈಟ್ ಹತ್ರ ನಿಂತ್ಕೊಂಡು ಫೋಟೋ ಹ್ಮ್. ತೆಗೆಸ್ಕೊಂಡು ಆದ್ಮೇಲೆ ಈ ಖಾತಾ ಬರುತ್ತೆ. ಹ್ಮ್. ಬರವಣಿಗೆ ಖಾತಾ, ಕಂಪ್ಯೂಟರ್ ಖಾತಾ ಬರೋದು ನಿಮ್ಗೆ. ಕಂಪ್ಯೂಟರ್ ಖಾತಾ. ಹೌದು. ಓಕೆ ಸರ್, ಇವಾಗ ಸುಮಾರು ಜನಕ್ಕೆ ಡೌಟ್ ಇರುತ್ತೆ, ಈ ಖಾತಾ ಅಂತ ಹೇಳಿದ್ರೆ ಫುಲ್ ಲೇಔಟ್ಗೆ ಒಂದು ಈ ಖಾತಾನ, ಇಲ್ಲಾಂದ್ರೆ ಇಂಡಿವಿಜುವಲ್ ಆಗಿ ನಮ್ಗೆ ಈ ಖಾತಾ ಮೇಡಮ್ ಕೊಡ್ತಾರ ನಮ್ದು ಅಂತ? ಫುಲ್ಲು ಲೇಔಟ್ಗೆ ಈ ಖಾತಾ. ಹ್ಮ್. ಅದಕ್ಕೆ ನಾವು 45 ಡೇಸ್ ಬೇಕು ಅಂತ ಹೇಳ್ತಾರೆ. ನಿಮ್ಮ ಓಕೆ. ಹೆಸರಿಗಾದ್ರೆ 45 ಡೇಸ್ ಬೇಕು ಅಂತ ಓಕೆ. ಅದಕ್ಕೋಸ್ಕರ. ಮೀನ್ಸ್ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಖಾತಾ ಸಿಗುತ್ತೆ. ಸಿಗುತ್ತೆ. ಸರ್ ಇವಾಗ ಇಷ್ಟೊತ್ತೆಲ್ಲ ಪೂರ್ತಿ ಇನ್ಫಾರ್ಮೇಶನ್ ಕೊಟ್ರಿ ನಿಮ್ ಲೇಔಟ್ ಇಂದ. ಹೌದು. ಸರ್ ಇವಾಗ ಎಲ್ಲರೂ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಏನಪ್ಪಾ ಇರ್ಬೋದು ಅಂತ ಹೇಳ್ಬಿಟ್ಟು, ಏನ್ ಪರ್ ಸ್ಕ್ವೇರ್ ಫೀಟ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್? ಮೇಡಮ್ ನಾವು ಫರ್ ಸ್ಕ್ವೇರ್ ಫೀಟ್ ಬಂದು ಇಲ್ಲಿ ನಿಮಗೆ DC ಕನ್ವರ್ಷನ್ 1499 ರೂಪಾಯಿ ನಮ್ಮ ಲೇಔಟ್ ಅಲ್ಲಿ. ಯಾಕೆಂದ್ರೆ ಇದು ಹ್ಮ್. ಓನ್ ನಂದು ಸ್ವಂತ, ನಂದು ಮಾರ್ಕೆಟಿಂಗ್ ಅಲ್ಲ. ಓಕೆ. ಸ್ವಂತ ನಾವೇ ಬರೋದು ರಿಜಿಸ್ಟ್ರೇಷನ್, ಹ್ಮ್. ನಾವೇ ಓನರು, ಅದರಿಂದ ಇದು ಮಾಡ್ತಾ ಇರೋದು. ಹ್ಮ್. ಈ ಸುತ್ತ ನೀವು ವಿಚಾರಿಸ್ಕೊಂಬನ್ನಿ, ರೆವಿನ್ಯೂನೇ 1800 1900 ರೂಪಾಯಿ ಮಾಡ್ತಾ ಇದ್ದಾರೆ. ಹೌದು. ನೀವು ವಿಚಾರಿಸಿರ್ಬೋದು ಮೋಸ್ಟ್ಲಿ, ಹ್ಮ್. ನೋಡ್ರಿ ಹ್ಮ್. ಹೇಳ್ರಿ. ಆಮೇಲೆ ನಿಮ್ ಚಾಲನ್ ಕಡೆಯಿಂದ ಬಂದವ್ರಿಗೆ ಹ್ಮ್. ಆಯ್ತಾ, ಹ್ಮ್. ಶನಿವಾರ ಭಾನುವಾರ ಬಂದು ಯಾರು 1 ಲಕ್ಷ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಂತಾರ ಸೈಟ್ ನ, ಓಕೆ. ಅವ್ರಿಗೆ ಪೂರ್ತಿ ರಿಜಿಸ್ಟ್ರೇಷನ್ ಕಾಸ್ಟ್ ನಮ್ಮ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಫ್ರೀ ಇದೀವಿ. ಆಗಿ ಮಾಡ್ಕೊಡ್ತಿದ್ದೀರಾ? ಡಬಲ್ ಬಂಪರ್ ಆಫರ್ ಅಲ್ವಾ ಸರ್ ಹೌದು. ಇದು? ನೋಡಿ ವೀಕ್ಷಕರೇ, ನಮ್ಮ ಚಾನಲ್ ಮೆನ್ಷನ್ ಮಾಡಿದ್ರೆ ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಒಂದು ಸ್ಪೆಷಲ್ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಸ್ಯಾಟರ್ಡೆ ಸಂಡೇ ಬಂದ್ಬಿಟ್ಟು ಯಾರು 1 ಲಕ್ಷ ಡೌನ್ ಪೇಮೆಂಟ್ ನ ಮಾಡ್ತಾರೆ ಅವ್ರಿಗೆ ನಿಮ್ಗೆ ಎಲ್ಲಾರ್ಗು ರಿಜಿಸ್ಟ್ರೇಷನ್ ಫ್ರೀ ಆಗಿ ಮಾಡ್ಕೊಡ್ತಾ ಇದಾರೆ ಅಲ್ವಾ ಸರ್? ಹೌದು ಮೇಡಮ್. ಪಕ್ಕ ಅಲ್ವಾ ಸರ್ ಇದು? ಹೌದು, ರಿಜಿಸ್ಟ್ರೇಷನ್ ಪಕ್ಕ. ಫ್ರೀ ಸ್ಯಾಟರ್ಡೆ ಸಂಡೇ ಬಂದಿರೋರ್ಗೆ. ಹೌದು. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಅಭಿಷೇಕ್ ಸರ್ ಅವರು ಇಷ್ಟೊತ್ತು ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿದೆ ನಂಬರ್, ಅದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ. ಆಫೀಸ್ ಹತ್ರ ಆದ್ರೂ ಬರ್ಬೋದು, ಇಲ್ಲ ಡೈರೆಕ್ಟ್ ಲೊಕೇಶನ್ ಸೈಟ್ ಲೊಕೇಶನ್ಗಾದ್ರೂ ಬರ್ಬೋದು. ಇವರ ಕಂಪ್ಲೀಟ್ ಅಡ್ರೆಸ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಬನ್ನಿ ಲೇಔಟ್ ಬನ್ನಿ, ವಿಸಿಟ್ ಮಾಡಿ, ಫ್ಯಾಮಿಲಿ ಜೊತೆ ಬನ್ನಿ. ಬನ್ನಿ ಲೇಔಟ್ ಎಲ್ಲ ಒಂದ್ಸಲಿ ನೋಡಿ, ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಳ್ಳಿ. ತಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ತೋರಿಸಿ. ಒಬ್ರಲ್ಲ ಇಬ್ರು ಲಾಯರ್ ತೋರಿಸಿ. ನಾನು ಪ್ರತಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಇದೇ ಹೇಳ್ತೀನಿ, ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗ್ಬಿಟ್ಟು ಲೀಗಲ್ ಒಂದ್ಸಲಿ ಚೆಕ್ ಮಾಡಿಸಿ ಅಂತ ಹೇಳ್ಬಿಟ್ಟು ಆ ಲೀಗಲ್ ಎಲ್ಲ ಚೆಕ್ ಮಾಡಿಸಿ ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ಮೀನ್ಸ್ ಲೋನ್ಗಾದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಕ್ಯಾಶ್ಗಾದ್ರೂ ಹೋಗ್ಬೋದು. ಸರ್ ಇವಾಗ ಲೋನ್ ಎಷ್ಟು ಪರ್ಸೆಂಟ್ ವರ್ಗೂ ಆಗುತ್ತೆ ಸರ್? ಮೇಡಮ್ ಬ್ಯಾಂಕ್ ಲೋನ್ಗೆ ಹೋಗ್ತೀನಿ 60% ಲೋನ್ ಆಗುತ್ತೆ ಮೇಡಮ್. 60% ವರ್ಗೂ ಲೋನ್ ಆಗುತ್ತೆ. ನನ್ನ ಕಂಪನಿ ಓಕೆ. ಕಡೆಯಿಂದ ನಾವೇ EMI ಕೊಡ್ತಾ ಇದೀವಿ. ಅದರಲ್ಲಿ ಹ್ಮ್. 50%. 50%. 36 ತಿಂಗಳು ನಿಮ್ಗೆ 0% ಇಂಟ್ರೆಸ್ಟ್. 0% ಇಂಟ್ರೆಸ್ಟ್. ಅಷ್ಟು. ಏನ್ ಸರ್ ಒಂದ್ ಆಫರ್ ಇಂದ ಆಫರ್ ಕೊಡ್ತಾ ಇದೀರಾ? ಇಂಟ್ರೆಸ್ಟ್ ಫ್ರೀ ಯಾರು ಕೊಡ್ತಾ ಇಲ್ಲ. ಇಲ್ಲ, ಯಾಕೆಂದ್ರೆ ಪಾಪ ಈಗ ಗಾರೆ ಕೆಲಸ ಮಾಡೋರು ಹೌದು ಆಗ್ಬೋದು, ಸರ್. ಈ ಆಟೋ ಓಡಿಸೋರು, ಈ ಹ್ಮ್. ಕ್ಯಾಬ್ ಓಡಿಸೋರು, ಹ್ಮ್. ಅವ್ರಿಗೆಲ್ಲ IT ಇರಲ್ಲ, ಏನಿರಲ್ಲ. ಅವ್ರು ಹ್ಮ್. ನಾವು ಬರ್ತಾರೆ ಕೂಡಿಕಿರ್ತಾರೆ, ಒಂದ್ 2 ಹೌದು ಲಕ್ಷ ಸರ್. 3 ಲಕ್ಷ ತಗೊಂಡು ದುಡ್ಡು ಕೊಟ್ಬಿಟ್ಟು ಲೋನ್ ಮಾಡಿಸಿ. ಹೌದು. IT ಇರಲ್ಲ, ಅವ್ರಿಗೆ ಏನಿರಲ್ಲ. ಹೌದು. ಅವ್ರಿಗೆ ತಿರ್ಗಾ ರಿಫಂಡ್ ಲೋನ್ ಆಗಿದ್ಮೇಲೆ ಅವ್ರಿಗೆ ದುಡ್ಡು ಇಸ್ಕೊಂಬೇಕಾದ್ರೆ ನಮ್ಮ ಹತ್ರ ಹೌದು ಬೇಜಾರು ಸರ್. ಮಾಡ್ಕೊಂಡು ಹೋಗ್ತಾರೆ. ಹೌದು. ಅದಕ್ಕೋಸ್ಕರ 36 ತಿಂಗಳು ಇಂಟ್ರೆಸ್ಟ್ ಇಲ್ದಂಗೆ ಅವ್ರಿಗೆ EMI EMI ಕೊಡ್ತಾ ಇದ್ದೀರಾ? ಹೌದು. ನೋಡಿ ಫ್ರೆಂಡ್ಸ್, ಯಾರಾದ್ರೂ ಇವಾಗ ಎಲ್ಲರಿಗೂ ಕನ್ಸಿರುತ್ತಲ್ಲ, ಬೆಂಗಳೂರಲ್ಲಿ ಒಂದು ಸ್ವಂತ ನಿವೇಶನ ತಗೋಬೇಕು, ಒಂದು ಸ್ವಂತ ಮನೆ ಮಾಡ್ಕೋಬೇಕು, ಒಂದು ಸ್ವಂತ ಸೈಟ್ ತಗೋಬೇಕು, ನಮ್ಗೆಲ್ಲ ಮಕ್ಳಿಗಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹಿಂಗೇನಾದ್ರು ಯೋಚನೆ ಮಾಡ್ತಾರೆ, ಇಲ್ಲ ಇನ್ವೆಸ್ಟ್ಮೆಂಟ್ ಗಾದ್ರೂ ತಗೋಬೇಕಂತ ಅನ್ಕೊಳ್ತಾ ಇದ್ರೆ ನೋಡಿ, ಇದೊಂದು ಬಂಪರ್ ಆಫರ್ ಕೂಡ ಕೊಡ್ತಾ ಇದ್ದಾರೆ. ಸರ್ಗ್ ಬನ್ನಿ, ಒಂದ್ಸಲಿ ಮೀಟ್ ಮಾಡಿ ಆಫೀಸಲ್ಲಿ. ಆ ಒಂದ್ ಸಮ್ ಅಮೌಂಟ್ ಕಟ್ಟಿದ್ರೆ ಸಾಕು, ನಿಮ್ಗೆ 36 ಮಂತ್ಸ್ ನಿಮ್ಗೆ ಇಂಟ್ರೆಸ್ಟ್ ಫ್ರೀ EMI ಕೂಡ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಬನ್ನಿ ಒಂದ್ಸಲಿ ಸೈಟಿಗೆ ವಿಸಿಟ್ ಮಾಡಿ, ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ಲೀಗಲ್ ಒಂದ್ಸಲಿ ತೋರ್ಸಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು ನೀವು. ಓಕೆ ಸರ್. ಸರ್ ಇಷ್ಟೊತ್ತು ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಕೊಟ್ರಿ. ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಅದೇ ಮೇಡಮ್, ನಂದು ಟೋಟಲ್ 83 ಸೈಟಲ್ಲಿ ಉಳಿದಿರೋದೇನು 34 ಸೈಟು. ಹ್ಮ್. ಬೇಗ ಬಂದು ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ. ಈ ಓಕೆ. ಬೆಂಗಳೂರಲ್ಲಿ ಎಲ್ಲಾನ ಈ ಸುತ್ತಮುತ್ತ ಈ ಥರ ಆಫರ್ ಕೊಟ್ಟಿದ್ರೆ ಹೇಳಿ,
ಓಕೆ. ನೋಡೋಣ. ಹೌದು ಸರ್. ಓಕೆ ಸರ್. ಓಕೆ ಸರ್. ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ. ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್. ಸರ್. ತುಂಬಾ ಚೆನ್ನಾಗಿದೆ. ಲೇಔಟ್ ಮಾತ್ರ ಸಖತ್ತಾಗಿದೆ. ಮೇನ್ ರೋಡ್‌ಗೆ ತುಂಬಾ ಹತ್ರ ಹತ್ರ ಆಗಿರೋಂಥ ಇದೆ ಮೇಡಮ್. ಲೇಔಟ್. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ ವೀಕ್ಷಕರೇ? ಲೇಔಟ್‌ಗೆ ಬಂದ್ಬಿಟ್ಟು ವಿಸಿಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬೈ.